ಯುವ ಪ್ರತಿಭೆಗಳಿಗೆ ಕ್ರೀಡಾ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಜನವರಿ 26ರಿಂದ ಫೆಬ್ರವರಿ 1ರವರೆಗೆ 6 ದಿನಗಳ ಸಮುದಾಯ ಕ್ರೀಡೋತ್ಸವವನ್ನು ಉಳ್ಳಾಲಸಿ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಸಿರಾಜ್ ಯರ್ಮಾಲ್ ತಿಳಿಸಿದರು. ಅವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ತಿಳಿಸಿದರು. ಕರ್ನಾಟಕದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುವ ಸಂಘಟನೆಗಳು ಕಡಿಮೆಯಾಗ್ತಾ ಇರುವ ಈ ಸಂದರ್ಭದಲ್ಲಿ ಕಳೆದ 7 ವರ್ಷಗಳ ಹಿಂದೆ ಸ್ಥಾಪಿತವಾದ ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ನ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಸೆಲೆಕ್ಷನ್ ಟ್ರ್ಯಾಕ್ ಮೂಲಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಬಾರಿ ಮೊದಲ ಬಾರಿಗೆ ಸಮುದಾಯೋತ್ಸವ ಕಮ್ಯುನಿಟಿ ಫೆಸ್ಟ್ ಅನ್ನು ಆಯೋಜಿಸಲಾಗಿದ್ದು, ಇದರ ಮೂಲಕ ಕರ್ನಾಟಕದ ಜನತೆಗೆ ಸಂಘಟನೆಯ ಉದ್ದೇಶ ಮತ್ತು ಕ್ರೀಡಾ ಚಟುವಟಿಕೆಗಳನ್ನ ಪರಿಚಯಿಸುವ ಪ್ರಯತ್ನವನ್ನ ಮಾಡಲಾಗಿದೆ. ಮಕ್ಕಳಿಗೆ ಉಚಿತವಾಗಿ ಕ್ರೀಡಾ ಅವಕಾಶ ಕಲ್ಪಿಸುವುದೇ ಈ ಉತ್ಸವದ ಪ್ರಮುಖ ಆಶಯವಾಗಿದೆ ಎಂದರು. ಇನ್ನು ಉತ್ಸವದ ಭಾಗವಾಗಿ ರಕ್ತದಾನ ಶಿಬಿರ, ಉದ್ಯೋಗ ಮೇಳ, ಮಕ್ಕಳಿಗಾಗಿ ವಿಶೇಷ ಆಟೋಟಗಳು ಹಾಗೂ ಪ್ರತಿದಿನ ಆಹಾರೋತ್ಸವ ನಡೆಯಲಿದ್ದು ಸುಮಾರು 60ಕ್ಕೂ ಅಧಿಕ ಫುಡ್ ಸ್ಟಾಲ್ಗಳು ಭಾಗವಹಿಸಲಿವೆ. ಇನ್ನು ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ವಿವಿಧ ಪಂದ್ಯಗಳು, ಕ್ರಿಕೆಟ್ ಪಂದ್ಯಾವಳಿ ಪ್ರಮುಖ ಆಕರ್ಷಣೆ ಆಗಿರುತ್ತೆ. ಜನವರಿ 27 ಹಾಗೂ 28ರಂದು ಕಬಡ್ಡಿ ಪಂದ್ಯಗಳು, ಜನವರಿ 31 ಮತ್ತು ಫೆಬ್ರವರಿ 1ರಂದು ವಾಲಿಬಾಲ್ ಪಂದ್ಯಾವಳಿ, ಹಾಗೆಯೇ ಭಾರತದಲ್ಲೇ ಪ್ರಸಿದ್ಧರಾದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಟಗಾರರು 2 ತಂಡಗಳಲ್ಲಿ ಭಾಗವಹಿಸಲಿದ್ದಾರೆ. ಇನ್ನು ಜನವರಿ 26ರಂದು ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಸಣ್ಣ ವಿಮಾನಗಳ ಮೂಲಕ ಏರೋ ಶೋ ಪ್ರದರ್ಶನ ನಡೆಯಲಿದೆ. ಸಂಜೆ 4 ಗಂಟೆಗೆ ಅಬ್ಬಕ್ಕ ಸರ್ಕಲ್ನಿಂದ ತಂಡಗಳೊಂದಿಗೆ ಮೆರವಣಿಗೆ ನಡೆಯಲಿದ್ದು ಉಳ್ಳಾಲ ಪೊಲೀಸರ ತಂಡ ಹಾಗೂ ಸಾಮಾಜಿಕ ಜಾಲತಾಣದ ಇನ್ಫ್ಲೂಯೆನ್ಸರ್ಗಳ ನಡುವೆ ಫ್ರೆಂಡ್ಲಿ ಮ್ಯಾಚ್ ನಡೆಯಲಿದೆ. ಕಮಿಷನರ್ 11 ಮತ್ತು ಯುಟಿ ಖಾದರ್ 11 ನಡುವಿನ ವಿಶೇಷ ಪಂದ್ಯ ವೈಲ್ಡ್ ಸ್ಟೋನ್ ವಾರಿಯರ್ಸ್ ಹಾಗೂ ಯುಟಿ ಖಾದರ್ ತಂಡಗಳ ಮುಖಾಮುಖಿ. ಈ ಕ್ರೀಡೋತ್ಸವವನ್ನ ಉಳ್ಳಾಲ ಸಿ ಗ್ರೌಂಡ್ ನಲ್ಲಿ ನಡೆಸುವಂತೆ ಶಾಸಕರ ಸೂಚನೆಯಂತೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು, ಉಳ್ಳಾಲದ ಜನತೆ ಸಂಪೂರ್ಣ ಸಹಕಾರವನ್ನ ನೀಡುತ್ತಿದ್ದಾರೆ. ಕ್ರೀಡೆ, ಸಮಾಜ ಸೇವೆ ಹಾಗೂ ಸಂಭ್ರಮವನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಈ 6 ದಿನಗಳ ಸಮುದಾಯ ಕ್ರೀಡೋತ್ಸವ ಉಳ್ಳಾಲದ ಇತಿಹಾಸದಲ್ಲೊಂದು ಹೊಸ ಅಧ್ಯಯನವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು. ಉಳ್ಳಾಲ ವಲಯಾಧ್ಯಕ್ಷ ಅಬ್ದುಲ್ ರೆಹಮಾನ್ ಸಾಗರ್, ವಲಯ ಪ್ರಧಾನ ಕಾರ್ಯದರ್ಶಿ ಮಂಗಳೂರು ರಿಯಾಜ್, ರಾಜ್ಯ ಸಮಿತಿ ಸದಸ್ಯ ಫಯಾಜ್ ಪಟ್ಲ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಹಕಾರವನ್ನು ಕೊಟ್ಟು ಅಲ್ಲಿರೋ ಎಲ್ಲ ಕೆಲಸ ಕೂಡ ನಡೀತಾ ಇದೆ. ಓಪನಿಂಗ್ ಸೆರೆಮನಿ, ಅದರಲ್ಲಿ ಒಂದು ಏರೋಪ್ಲೇನ್ ಶೋ, ಏರೋ ಶೋ ಅಂತ ಇದೆ. ಏರೋಪ್ಲೇನ್ ಅಂದ್ರೆ ದೊಡ್ಡ ಏರೋಪ್ಲೇನ್ ಅಲ್ಲ, ಸ್ಮಾಲರ್ ಏರೋಪ್ಲೇನ್ ಶೋ ಅಂತ ಇರುತ್ತೆ. ಅದು ಕೂಡ ಒಂದು ಅಟ್ರಾಕ್ಷನ್ ಆಗಿರುತ್ತೆ. ಸೊ 26 ತಾರೀಕಿಗೆ 4 ಗಂಟೆಯಿಂದ ಹಿಡಿದು 10ರಿಂದ 11 ಗಂಟೆ ತನಕ ನೈಟ್ ಒಂದು ದೊಡ್ಡ ಉತ್ಸವದ ಘೋಷಣೆಯನ್ನು ನಾವು ಮಾಡ್ತೇವೆ. ಅದೇ ರೀತಿಯಲ್ಲಿ ಮ್ಯಾಚಸ್ ಕೂಡ ಆಗ್ತದೆ. ಇದಕ್ಕೆ ಎಲ್ಲರೂ ಕೂಡ ಉಳ್ಳಾಲ ಕ್ಷೇತ್ರದಲ್ಲಿರುವ ಎಲ್ಲ ಜನರು ಕೂಡ ಬಂದು ಎಂಪವರ್ಮೆಂಟ್ ಅಸೋಸಿಯೇಷನ್ ಆಯೋಜಿಸುವಂತಹ ಈ ಒಂದು ಕಮ್ಯುನಿಟಿ ಫೆಸ್ಟ್ ಹಾಗೆ 3 ಕ್ರೀಡಾಕೂಟಗಳು ನಡೆಯಲಿದೆ. ಆದ್ದರಿಂದ ನಮ್ಮ ಉದ್ದೇಶ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವ ಹಾಗೆ ಈಗಿನ ಯುವಕರು ತಮ್ಮ ಹೆಚ್ಚಿನ ಸಮಯವನ್ನು ಮೊಬೈಲ್ ಫೋನ್ ಹಾಗೆ ಈಗಾಗಲೇ ನಮ್ಮ ಮಾರಕವಾದಂತಹ ಒಂದು ಕಾಯಿಲೆ ಅನ್ಬೋದು, ಡ್ರಗ್ಸ್ ಕಾಯಿಲೆ, ಇದರ ಹಿಂದೆ ಹೋಗುವಂತಹ ಈ ಒಂದು ಸನ್ನಿವೇಶದಲ್ಲಿ ನಾವು ನಮ್ಮ ಯುವಕರನ್ನು ಕ್ರೀಡೆಗೆ ಮಾತ್ರ ಒಂದು ಆಕರ್ಷಿಸಬೇಕು, ಕ್ರೀಡೆಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಹುಟ್ಟಿಕೊಂಡಿರುವಂತಹ ಈ ಒಂದು ಸಂಸ್ಥೆಗೆ ಸುಮಾರು 18 ಝೋನ್ಗಳನ್ನು ಈಗಾಗಲೇ ನಾವು ತೆರೆದುಕೊಂಡು ಸರಿಸುಮಾರು 10,000ಕ್ಕೂ ಯುವಕರನ್ನು ನಾವು ಸೇರ್ಪಡೆಗೊಳಿಸಿದ್ದೇವೆ. ಇದು ನಮಗೆ ಒಂದು ಸಂತೋಷದ ವಿಷಯ. ಹಾಗೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಹೆಚ್ಚಿನ